ಹಾಯ್ ಫ್ರೆಂಡ್ಸ್, ನಾನು ಎಲ್ಲಿದ್ದೀನಿ ಅಂದ್ಕೊಂಡಿದ್ದೀರಾ? ನಮ್ಮೂರಲ್ಲಿ ನಮ್ಮ ಹೊಲದಲ್ಲಿ ನಿಂತಿದ್ದೀನಿ. ರಾಗಿ ತೆನೆ ಸೂಪರಾಗಿದೆ. ಯಾಕಂದರೆ ರಾಗಿ ತೆನೆ ನೋಡ್ತಾ ಇದ್ರೆ ಅಷ್ಟೇ ಆನಂದ ಆಗ್ತಾಯಿದೆ. ಎಲ್ಲ ಕಡೆ ಹಸ್ರು ಹಸ್ರಾಗಿದೆ. ತುಂಬ ಉದ್ದುದ್ದ ಬಂದಿದೆ, ನನ್ನ ಕತ್ತದವರೆಗೂ ಬಂದಿದೆ. ಆದರೆ ನಾನು ಒಳಗಡೆ ಹೋಗಿಲ್ಲ. ಸ್ವಲ್ಪ ಸೆಂಟ್ರಲ್ಲಿ ನಿಂತ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ರಾಗಿ ತೆನೆ ಕಿತ್ಕೊತಾ ಇದ್ದೀನಿ. ಏಕೆಂದರೆ ಈ ರಾಗಿ ತೆನೆ ನಾನು ಏನು ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಕಿತ್ತಿ ನಾನು ಹಸ್ರು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ನಾನು ಎಲ್ಲ ಓಡಾಡ್ತಾನೆ ಸ್ವಲ್ಪ ತೆಳ್ಳಗಿರೋ ಕಡೆ ನಾನು ಓಡಾಡ್ತಾ ಇದ್ದೀನಿ. ತುಂಬ ಒಳಗಡೆ ಹೋದ್ರಂತೂ ತೆನೆ ಒಂದಕ್ಕೊಂದು ಅಂಟ್ಕೊಂಡಿದೆ. ಅಷ್ಟು ದಪ್ಪ ತೆನೆ ಬಂದಿದೆ. ಎರಡು ಕೈಯಲ್ಲಿ ಇಟ್ಕೋಬೇಕು, ಅಷ್ಟಷ್ಟು ದಪ್ಪ ತೆನೆ ಇದೆ. ನಮ್ಮದೇ ಅಂತಲ್ಲ, ಸುತ್ತಮುತ್ತ ಎಲ್ಲರದು ಹಾಗೇ ಬೆಳೆ ಬಂದಿದೆ. ದೇವ್ರ ಭಗವಂತ ಎಲ್ಲರಿಗೂ ಚೆನ್ನಾಗಿ ಬೆಳೆ ಕೊಟ್ಟಿದ್ದಾನೆ ಈ ಸಲ. ಇನ್ನೊಂದು ಸಲ ಮಳೆ ಬಿದ್ದರೆ ಇನ್ನೂ ಸ್ವಲ್ಪ ರಾಗಿ ಚೆನ್ನಾಗಿ ಆಗೋಗ್ಬಿಡ್ತದೆ. ಇನ್ನು 15 ದಿನ, ಒಂದು ತಿಂಗಳ ಒಳಗಡೆ ಇದನ್ನೆಲ್ಲ ಕಟ್ ಮಾಡಬೇಕು. ಮುಂಚೆ ಎಲ್ಲ ಲೇಬರ್ಗಳು ಬರ್ತಾಯಿದ್ರು. ಕೆಲಸದವ್ರು ಬಂದರೆ ಅವ್ರಿಗೆ ಮುದ್ದೆ, ಕಾಳು ಸಾರು, ಪಾಯಸ, ಎಲೆ ಅಡಿಕೆ ಹಾಕ್ಕೊಂಡು ಎಲ್ಲ ಕೊಡ್ತಾಯಿದ್ರಿ ಹೊಲ ಕುಯ್ಬೇಕಾದ್ರೆ. ಇವಾಗ ಯಾರೂ ಬರಲ್ಲ ಲೇಬರ್ಗಳು. ಮಿಷಿನ್ ಬಂದಿರೋದ್ರಿಂದ ಎಲ್ಲ ಮಿಷಿನ್ಗಳಲ್ಲಿ ಕಟ್ ಮಾಡ್ತಾರೆ. ಅದರಲ್ಲೇ ಎಲ್ಲ ಮಿಷಿನಲ್ಲೇ ಕಟ್ ಮಾಡೋದು, ಮಿಷಿನಲ್ಲೇ ರಾಗಿ ಇದು ಮಾಡೋದು. ನನಗೂ ನಮ್ಮ ಭಾವನ ಮಗ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ನಮ್ಮದು 1 ಎಕರೆ ಇದೆ, ಆದರೆ ನಮ್ಮ ಹೊಲಕ್ಕೆ ನಾವು ಬೆಳೆ ಇಟ್ಟಿಲ್ಲ. ನೋಡಿ, ಆ ಕಡೆ ಎಲ್ಲ ರಾಗಿ ಇದು ಏನು ಪರ್ಕೆ ಕಡ್ಡಿ ತೋರಿಸ್ತಾ ಇದ್ದೀನಿ. ತಿನ್ನೆ ಮೇಲೆಲ್ಲ ಪರ್ಕೆ ಕಡ್ಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೂಪರಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಗ್ತಾಯಿದೆ. ನೋಡ್ತಾ ಇದ್ದರೆ ಆನಂದ ಆಗ್ತಾಯಿದೆ. ಯಾಕಂದರೆ ಈ ಥರ ಬೆಳೆ ಕೊಟ್ಟರೆ ಎಷ್ಟು ಒಳ್ಳೆಯದು. ಇವನು ಬೆಳೆ ಇಟ್ಟು ತುಂಬ 3-4 ವರ್ಷ ಆಗಿತ್ತು. ಈ ಸಲ ಅಂತೂ 4-5 ವರ್ಷ ಆಗೋಷ್ಟು ರಾಗಿ ಬೆಳ್ಕೊಂಡಿದ್ದಾನೆ. ನನಗೂ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ತುಂಬ ಖುಷಿ ಆಗ್ತಾಯಿದೆ. ನಾನು ಬರಲ್ಲ ಅಂದರೂ ಬಲವಂತ ಮಾಡಿ ಕರ್ಕೊಂಡೋದ. ತಲೆ ಮೇಲೆ ಉರಿ ಬಿಸಿಲು ಆಗ್ತಾಯಿಲ್ಲ. ಆದರೂ ತೆನೆ ನೋಡ್ತಾ ಇದ್ದರೆ ತುಂಬಾ ಸಂತೋಷ, ತುಂಬ ಆನಂದ ಆಗ್ತಾಯಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.